ನಾಳೆ ಬೆಳಿಗ್ಗೆ ಎಲ್ಲರೂ ತಾಯಿನೇ ಆಶೀರ್ವಾದ ಬಿಟ್ಲು ಅಂತ ಮಾತು ಬರುತ್ತಲ್ಲಮ್ಮ. ಒಂದ್ ನಮ್ಮ ಮನೇಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನೀನ್ ಇರ್ಬೇಕಲ್ಲ ನಿಮ್ಮ ಅಮ್ಮನು ನಿನ್ ಜೊತೆನೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದು ಕೊಳಗೆ ಸ್ನಾನ ಮಾಡ್ತಿದ್ದೆ ಎದ್ಬೇಕಾರೆ ಏಟ್ ಬಿದ್ದೋಯ್ತು. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯಲ್ಲಮ್ಮ. ನಿಮ್ಮ ತಂಗಿ ಮಗ ಹೊಡೆದಿದ್ದಲ್ಲಮ್ಮ ಅದು. ಅಮ್ಮ ನಿಮ್ಮ ಹೆಸರೇನಮ್ಮ? ಗೌರಿ. ಗೌರಿ. ಅವ್ರ ಹೆಸರು? ಸರೋಜಮ್ಮ. ಏನಕ್ಕಮ್ಮ ಅಮ್ಮನ ಸೇರ್ಸಕ್ ಬಂದಿರೋದು? ಸರ್ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾನು ಇರೋದೇ ಒಂದು ಚಿಕ್ಕ ಮನೇಲಿ. ಅಲ್ಲಿ ನಾನು ನನ್ನ ಗಂಡ ನನ್ನ ಮಗು ಇದೀವಿ. ನಮ್ಮ ಅಮ್ಮನ ನೋಡ್ಕೊಳಕ್ ನನ್ಗೆ ಆಗ್ತಾ ಇಲ್ಲ. ಅಲ್ಲಿ ಗಲೀಜೆಲ್ಲ ಮಾಡ್ಕೋತಾರೆ, ಮಗು ಎಲ್ಲ ಓಡಾಡುತ್ತೆ, ತುಳಿಯುತ್ತೆ, ಡೈಪರ್ ಹಾಕಿದ್ರು ಆಗಲ್ಲ ಅವರಿಗೆ, ತುಂಬಾ ಗಲೀಜಾಗ್ತಾ ಇದೆ ಅಂತ. ಇನ್ಫೆಕ್ಷನ್ ಫ್ಯಾಮಿಲಿ ಇದ್ದಾರೆ ಬಟ್ ಯಾರು ನೋಡ್ಕೊಳ್ಳೋ ಅಂತವ್ರಿಲ್ಲ. ಇವ್ರನ್ನ ಕರ್ಕೊಂಡು ಹೋಗಿ ನೋಡ್ಕೊಳ್ಳೋ ಅಂಥವ್ರು ಯಾರು ಇಲ್ಲ. ಎಲ್ಲರಿಗೂ ಅವ್ರ ಫ್ಯಾಮಿಲಿ ಇದೆ, ಯಾರು ರೆಸ್ಪಾನ್ಸ್ ತಗೊಂತಾ ಇಲ್ಲ. ಆಸರೆ ಉದ್ದೇಶ ಗೊತ್ತಲ್ವಾ, ಒಂದ್ಸಲಿ ಬಿಟ್ರೆ ಹೋಗಿಲ್ಲ ಅದೆಲ್ಲ ಕೇಳಿದ್ರಿ. ಆದ್ರೂ ನನ್ನ ಪರಿಸ್ಥಿತಿ ಸರಿ ಇಲ್ಲ. ನಾಳೆ ಬೆಳಿಗ್ಗೆ ಎಲ್ಲರೂ ತಾಯಿನೇ ಆಶೀರ್ವಾದ ಬಿಟ್ಲು ಅಂತ ಮಾತು ಬರುತ್ತಲ್ಲಮ್ಮ. ನಮ್ಮ ಮನೇಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ನೀನ್ ಇರ್ಬೇಕಲ್ಲ ನಿಮ್ಮ ಅಮ್ಮನು ನಿನ್ ಜೊತೆನೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಮ್ಮ ಎಲ್ಲಿ ಕರ್ಕೊಂಡ್ಬಂದಿರೋದು ಗೊತ್ತಾಯ್ತಾ? ಎಲ್ಲಿಗಮ್ಮ? ಆಶ್ರಮಕ್ಕೆ. ಒಪ್ಪಿಗೆ ಇದೆಯಮ್ಮ ಅಥವಾ ಬಲವಂತದಲ್ಲಿ ಏನಾದ್ರು ಕರ್ಕೊಂಡ್ಬಂದ್ರಮ್ಮ? ಇಲ್ಲ. ಅದೇನಮ್ಮ ಕಣ್ಣು ಏಟಾಗಿರೋದು? ಅದು ಕೊಳಗೆ ಸ್ನಾನ ಮಾಡ್ತಿದ್ದೆ ಎದ್ಬೇಕಾರೆ ಏಟ್ ಬಿದ್ದೋಯ್ತು. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯಲ್ಲಮ್ಮ. ನಿಮ್ಮ ತಂಗಿ ಮಗ ಹೊಡೆದಿದ್ದಲ್ಲಮ್ಮ ಅದು. ನಿಜನಲ್ವಾ? ಇದಕ್ಕೆ ಮತ್ತೆ ತಾಯಿ ಅನ್ನೋದು ನೋಡಿ, ಅಲ್ಲೂ ಬಿಟ್ಕೊಡ್ತಾ ಇಲ್ಲ. ಅಷ್ಟೇ ಕಾರಣ. ಇವ್ರ ಜೊತೆ ನನ್ ಮಗನ್ ಕರ್ಕೊಂಡು ಇವ್ರನ್ನು ನೋಡ್ಕೊಂಡು ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೀವು ಕೆಲಸ ಮಾಡಿದ್ರೆ ತಾಯಿ ಸಾಕ್ಬೋದಾಗಿತ್ತಲ್ವಾ? ನನ್ ಮಗನ್ ಹಿಡ್ಕೊಂಡು ನನ್ಗೆ ಯಾವ ಕೆಲಸ ಮಾಡಕ್ಕೂ ಆಗ್ತಿಲ್ಲ. ಇದಕ್ಕೆ ಸಪೋರ್ಟ್ ಯಾರು ಮಾಡ್ತಲ್ವಾ? ರಿಲೇಟಿವ್ ಎಲ್ಲರೂ ಕೇಳಿದ್ರಾ? ಕೇಳಿದ್ರ ಈ ಥರ ಆಶ್ರಮ ಬಿಡ್ತೀನಿ ಅಂತ? ಏನಂದ್ರು? ಏನಾದ್ರೂ ಮಾಡ್ಕೋ ಅಂತ ಹೇಳಿದ್ರು. ಸ್ನೇಹಿತರೆ, ಇದರಲ್ಲಿ ಯಾರಿಗೆ ಹೇಳಬೇಕು, ಆ ಹೆಣ್ಣು ಮಗಳಿಗೆ ಮಾಸ್ಕ್ ಹಾಕಿರೋ ಉದ್ದೇಶ ಅಷ್ಟೇ. ನಾಳೆ ಬೆಳಗ್ಗೆ ಆ ಹೆಣ್ಣು ಮಗಳಿಗೆ ಆಗಬಾರ್ದು. ಯಾವುದೋ ಒಂದು ಕಾರಣ ಇರುತ್ತೆ, ಬಲವಾದ ಕಾರಣ. ಕಾರಣಕ್ಕೆ ಇರ್ತೀಯಮ್ಮ ಇಲ್ಲೇ? ಓಕೆ.